ನಮ್ಮ ಯಮಕನಮಡಿ ಪೊಲೀಸರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊನ್ನೆ ದಿವಸ 11/5/24ರಂದು ಒಂದು ತುಂಬಾ ಲಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ. MH46 AF 4138 ಈ ಟ್ರಕ್ ಅಲ್ಲಿ ಇವರಿಗೆ ಸಂಶಯ ಮತ್ತೆ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು, ಈ ತರ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಗೋವಾದಲ್ಲಿ ಇಲೆಕ್ಷನ್ಸ್ ನಮ್ ಜೊತೆನೆ 7ನೇ ತಾರೀಕು ಮುಗಿದಿತ್ತು. ತದನಂತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಕೂಡ ಇತ್ತು. ಅದರ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರಗಿ ಟೋಲ್ ನಾಕಾ ಹತ್ರ ನಮ್ಮ ಯಮಕನಮಡಿ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ರು. ವಿಶೇಷವಾಗಿ ನಮ್ಮ DSP ಮುಲ್ಲಾ ನೇತೃತ್ವದಲ್ಲಿ ಶಿರಾಟಿ ಇನ್ಸ್ಪೆಕ್ಟರ್, ಮಂಟೂರು PSI, ಅಶೋಕ್ PSI, ಮುಲ್ಲಾ, ಅರ್ಬಳ್ಳಿ, ಪೂಜಾರಿ, ಗುಂಜಿಗಿ ಎಲ್ಲ ನಮ್ಮ ಸಿಬ್ಬಂದಿಗಳು. ಇನಿಷಿಯಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೇಡಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು 21 ಲಕ್ಷದ ಹಾರ್ಡ್ವೇರ್ಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ತದನಂತರ ನಾವು ಅದನ್ನ ಒಂದು ಬಾಕ್ಸ್ ತೆಗೆದು ತೋರಿಸಿ ಅಂತ ಕೇಳಿದಾಗ ಅವರಾಗೆ ಏನೋ ಅವ್ರು ತೆಗೆದು ತೋರಿಸಿದಾಗ ಅದರಲ್ಲಿ ಈ ವಿಸ್ಕಿ ಬಾಟಲ್ಸ್ ಇತ್ತು. ತದನಂತರ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಪೂರ್ತಿ ಈ ವಿಸ್ಕಿ ಲಿಕ್ಕರ್ ಇರೋದನ್ನ ಒಪ್ಕೋತಾರೆ. ತದನಂತರ ಅದನ್ನ ಎಲ್ಲ ಪರಿಶೀಲನೆ ಮಾಡಲಾಗಿ ಒಟ್ಟು 1950 ಬಾಕ್ಸ್ಗಳು 16,848 ಲೀಟರ್ ವಿಸ್ಕಿ 3 ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ. ಇದೆಲ್ಲದೂ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆ ಮಧ್ಯದ ಬಾಟ್ಲಿಗಳ ಮೇಲೆ ಇರ್ತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ. ಈಗಾಗಲೇ ಆ ಗಾಡಿಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು. ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ ಅಲ್ಲಿ ಇರ್ತಕ್ಕಂಥ ಮಾಲನ್ನ ಆಂಧ್ರದಲ್ಲಿ ತಲುಪಿಸ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಅನ್ನೋಂಥದ್ದು ಗೊತ್ತಾಗಿದೆ. ಆದಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದೀವಿ. ಈ ಮೂಲ ಎಲ್ಲಿಂದ ಅನ್ನುವಂಥದ್ದು ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಮೂಲ ಅಂತಂದ್ರೆ ಗೋವಾದ್ದು ಅಂತ ಗೊತ್ತಾಗಿದೆ, ಆದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಅದನ್ನ ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸ್ ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನ ಸಾಗಿಸ್ತಾ ಇದ್ದಿರುವಂತದ್ದು ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಒಂದು ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇದೆ. ಇದ್ರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗ್ಬೇಕು, ಎಲ್ಲಿ ತಲುಪಿಸ್ಬೇಕು ಅನ್ನೋದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸಹಕಾರ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇದೀವಿ. ಎಲ್ಲಾ ಆಯಾಮಗಳಿಂದಲೂ ಗೋವಾ ಮೂಲ ಮತ್ತೆ ಹುಬ್ಬಳ್ಳಿ ಕನೆಕ್ಷನ್, ಆಂಧ್ರ ಡೆಸ್ಟಿನೇಷನ್, ಎನ್ ರೂಟಿ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋಂಥದ್ದನ್ನೆಲ್ಲವನ್ನು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರು ಕೂಡ ತಮ್ಮ ಕಾರ್ಯವನ್ನ ಕಟ್ಟೆಚ್ಚರದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಚುನಾವಣೆ ಅಬಕಾರಿ ಇಲಾಖೆ ಸಿಬ್ಬಂದಿ ಕೂಡ 4 ರೇಡ್ಗಳನ್ನು ಮಾಡಿದ್ರು. ಅವು ಯಾವ ಸುಳಿವು ಸಿಗ್ಲಿಲ್ಲ ಸರ್.